ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಜೂನ್ 29 ಒಂದು ದಿನ ಮಾತ್ರ. ಸತ್ಯ ಯುನಿಲೆಟ್. ತುಮಕೂರು ಜಿಲ್ಲೆಯಲ್ಲಿ ಅನಿಷ್ಟ ಬದ್ಧತೆ ಇನ್ನೂ ಕೂಡ ಜೀವಂತವಾಗಿದೆ. ಇಲ್ಲಿ ಕೆಲ ಕಾರ್ಮಿಕರಿಂದ ದಲಿತ ಕಾರ್ಮಿಕರಿಂದ ಬರಿಗೈಯಲ್ಲಿ ಮಲ ಬಾಚಿಸಿದ್ದಾರೆ. ಕೆಇಬಿ ಇಂಜಿನಿಯರ್ಸ್ಗಳ ಸಂಘದ ಆವರಣದಲ್ಲಿ ಈ ಘಟನೆ ನಡೆದಿದೆ. ಮಲ ಸ್ವಚ್ಛಗೊಳಿಸುವುದಕ್ಕೆ ದಲಿತ ಕಾರ್ಮಿಕರನ್ನ ನಿಯೋಜಿಸಿದ್ರು ಅನ್ನುವಂಥ ಆರೋಪ ಕೇಳಿ ಬಂದಿದೆ. ಇಲ್ಲಿ ಮಲ ಹೊತ್ತು ಕಾರ್ಮಿಕರು ಟ್ರ್ಯಾಕ್ಟರ್ಗೆ ತುಂಬಿದ್ದಾರೆ. ಬರಿಗೈ ಬರಿಮೈಯಲ್ಲಿ ಶೌಚ ಗುಂಡಿಯನ್ನ ಮಲ ಹೊತ್ತು ಕಾರ್ಮಿಕರು ಟ್ರ್ಯಾಕ್ಟರ್ಗೆ ತುಂಬಿಸಿರುವಂಥದ್ದು. ಹಾಗಾಗಿ ತಪ್ಪಿತಸ್ಥರ ವಿರುದ್ಧ ಕ್ರಮವಾಗಬೇಕು ಅಂತ ಹೇಳಿ ನಾಗರಾಜು ಅವರು ಒತ್ತಾಯವನ್ನ ಮಾಡ್ತಿದ್ದಾರೆ. ನಗರ ಪಾಲಿಕೆ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಆಕ್ಷೇಪ ವ್ಯಕ್ತವಾಗ್ತಾ ಇದೆ. ನಂದೀಶ್, ಅರುಣ್, ಮೂರ್ತಿ ನಾಯ್ಕ್, ನವೀನ್ ಎಂಬುವಂತ ದಲಿತ ಕಾರ್ಮಿಕರ ಬಳಿ ಈ ಕೆಲಸವನ್ನ ಮಾಡಿಸಲಾಗಿದೆ. ಇವರು ಬರಿಗೈ ಬರಿಮೈಯಲ್ಲಿ ಶೌಚಗೊಂಡಿಯ ಮಲ ಹೊತ್ತು ಟ್ರ್ಯಾಕ್ಟರ್ಗೆ ತುಂಬಿಸಿರುವಂತ ಆರೋಪ ಕೇಳಿ ಬಂದಿದೆ. ಘಟನೆ ಬಗ್ಗೆ ಮಾಹಿತಿ ಕೊಟ್ಟರು ಸ್ಥಳಕ್ಕೆ ಇನ್ನು ಅಧಿಕಾರಿಗಳು ಬಂದಿಲ್ಲ. ಈಗ ದೃಶ್ಯದಲ್ಲಿ ನೋಡ್ತಾ ಇರೋ ರೀತಿಯಲ್ಲಿ ಕಾರ್ಮಿಕರು ಬರಿಗೈಯಲ್ಲಿ ಬರಿಮೈಯಲ್ಲಿ ಇಲ್ಲಿ ಈ ಒಂದು ಗುಂಡಿಯಿಂದ ಪೂರ್ತಿಯಾಗಿ ಈ ರೀತಿಯಾಗಿ ಮಲ ಹೊತ್ತು ಟ್ರ್ಯಾಕ್ಟರ್ಗೆ ತುಂಬಿಸಿರುವಂಥದ್ದು. ಇಲ್ಲಿ ಕಾರ್ಮಿಕರು ಈ ರೀತಿಯಾಗಿ ಕೆಇಬಿ ಇಂಜಿನಿಯರ್ಗಳ ಸಂಘದ ಆವರಣದಲ್ಲಿ ಈ ರೀತಿಯಾಗಿ ಘಟನೆ ನಡೆದಿರುವಂಥದ್ದು. ತಮ್ಮ ಒಂದು ಸಲಿಕೆಗಳ ಮೂಲಕ ಮಲವನ್ನು ತುಂಬಿ ಟ್ರ್ಯಾಕ್ಟರ್ಗೆ ತುಂಬ್ತಾ ಇರುವಂಥ ದೃಶ್ಯವನ್ನು ನೀವು ನೋಡ್ತಾ ಇರ್ಬೋದು. ಈ ರೀತಿಯಾಗಿ ಮೈ ಮೇಲೆ ಬಟ್ಟೆ ಇಲ್ಲ, ಕೈಗೆ ಗ್ಲೌಸ್ಗಳಿಲ್ಲ, ಏನನ್ನೂ ಧರಿಸದೆ ಕಾರ್ಮಿಕರ ಬಳಿ ಇಂಜಿನಿಯರ್ಸ್ಗಳು ಈ ರೀತಿಯಾಗಿ ಕೆಲಸವನ್ನು ಮಾಡಿಸಿದ್ದಾರೆ. ಕೆಲಸ ಮಾಡಬೇಕಾದ್ರೆ ಮಾಮೂಲಿ ಶೌಚಾಲಯದಿಂದ ಫಿಟ್ಟಿನ ಮಣ್ಣು ಏನಿದೆಯೋ ಅಲ್ಲಿ ಆಚೆಡೆ ಹಾಕಿದ್ರು. ಆಚೆಡೆ ತೆಗ್ದು ಟ್ಯಾಟಲ್ ತುಂಬ್ತಿದ್ವಿ. ಅವರು ನಮ್ಮ ಸರ್ ಶೌಚಾಲಯ ಇದೆ ಸರ್, ಅದು ಗಲೀಜು ಶೌಚಾಲಯದಿಂದ ಅದು ಮಾಮೂಲಿ ಏನಿದೆ ತೆಗ್ದು ಆಚೆಡೆ ಹಾಕಿದ್ವಿ. ಅದನ್ನು ಟ್ಯಾಟಲ್ ತುಂಬ್ತಿದ್ವಿ ಸರ್. ಸರ್ ತೆಗ್ದು ಆಚೆ ಆಗಿರೋ ನಮಗೆ ಗೊತ್ತಿಲ್ಲ ಸರ್. ಅದರಲ್ಲಿ ಏನು ಅಂತಂದರೆ ನಮ್ಗೆ ಏನು ಕೆಳಗಡೆ ಐತೆ ಅದು ನಮ್ಗೆ ಗೊತ್ತಿರಲಿಲ್ಲ ಸರ್ ಅದೇನು ಅಂತ ಸರ್. ಅದು ನಮ್ದೇನು ಸರ್ ಹೊಟ್ಟೆ ಪಟ್ಟು ನನಗೂ ಒಂದು ಗಂಡು ಮಗು ಹೆಣ್ಮಗು ಚಿಕ್ಕ ಮಕ್ಕಳು ಸರ್. ನನಗೆ ಏನಂತ ಹೇಳಿ ಕರ್ಕೊಂಡ್ಬಂದ್ರು ನಿಮಗೆ? ಸರ್ ಮಣ್ಣು ಐತೆ, ಮಣ್ಣು ತುಂಬ ಐತೆ ಅಂತ ಮಣ್ಣು ಐತೆ ತುಂಬ್ಕೊಬರ್ರಿ ಅಂತ ಹೇಳಿದ್ರು. ಇಲ್ಲಿ ಬಂದು ನೋಡಿದಾಗ ಏನಿತ್ತು ಸರ್? ಇದು ಮಾಮೂಲಿ ಬ್ಲ್ಯಾಕ್ ಮಣ್ಣು ಇತ್ತು ಸರ್. ಆಮೇಲೆ ಕೆಂಪು ಮಣ್ಣು ಇತ್ತು, ಬ್ಲ್ಯಾಕ್ ಮಣ್ಣು ಇತ್ತು ಸರ್. ಅದು ಹೇಳಿಲ್ವಾ ಇದು ಫಿಟ್ಕೊಂಡಿದ್ದು ಟಾಯ್ಲೆಟ್? ಸರ್ ಯಾಕೆಂತ ನಮ್ಗೇನು ಹೇಳಿಲ್ಲ ಸರ್. ಆಮೇಲೆ ಮತ್ತೆ ಬಂದಬೇಕಾದ್ರೆ ಮಣ್ಣು ಕೆಂಪು ಮಣ್ಣು ಇತ್ತಲ್ಲ ಸರ್, ಅವಾಗ ನಾವೇನೋ ತುಂಬಿದ್ವಿ. ಅಲ್ಲ ನಿಮ್ಗೆ ಅದೇ ಸರ್ ಮಣ್ಣು ತುಂಬ್ತಾ ಇದ್ವಿ. ಏನು ಮಣ್ಣದು? ಮಣ್ಣಿಲ್ಲ ಪಿಟ್ಟು, ಅದು ಮಣ್ಣು ತುಂಬ್ತಾ ಇದ್ವಿ. ಶೌಚಾಲಯ ಅದೇ ತುಂಬ್ತಾ ಇದ್ವಿ. ಹೌದು ಸರ್, ಹೆಂಡತಿ ಮಕ್ಕಳು ಸಾಗಬೇಕಲ್ಲ ಸರ್, ಅದಕ್ಕೆ ಕೆಲಸ ಮಾಡ್ತಾ ಇದ್ವಿ ಸರ್. ಯಾರು ನಮ್ಮಲ್ಲಿ ಕೆಲಸ ಮಾಡಕ್ಕೆ ಹೇಳಿದ್ರು? ಅದೇ ನಮ್ಗೆ ಯಾರೋ ಕಾಂಟ್ರಾಕ್ಟ್ ಕರೆದಿದ್ರು ಸರ್. ಅವಾಗ ನಮ್ಮ ಹುಡುಗಂಗೆ ಗೊತ್ತು ಸರ್. ಎಷ್ಟು ಜನ ಕೆಲಸ ಮಾಡ್ತಾ ಇದ್ರಿ? ನಾವು 3 ಯಾರ್ಯಾರು? ನವೀನ, ನಂದೀಶ, ನಾನು 3 ಜನ. ಅವರೆಲ್ಲ ಯಾವ ಸಮುದಾಯದವರು? ಅವರು SC ಸಮುದಾಯ. ನಾವು SC ಸಮುದಾಯದಲ್ಲಿ ಲಂಬಾಣಿ ನಾವು ಲಂಬಾಣಿ ನವೀನ. ನೀವೆಲ್ಲ ಇದು ಮಧುಗಿರಿ ತಾಲೂಕು ಪುರವಾರ ಹೋಬಳಿ ಗುಂದಳ್ಳಿ ಗ್ರಾಮ ಪಂಚಾಯತಿ. ಈ ರೀತಿಯಾಗಿ ಇನ್ನೂ ಕೂಡ ಇಂಥ ಅನಿಷ್ಟ ಪದ್ಧತಿಗಳನ್ನು ಜೀವಂತವಾಗಿರಿಸುವಂಥ ಕಾರಣ ಇಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇರುವಂಥದ್ದು. ಇಂಜಿನಿಯರ್ಗಳ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಇಲ್ಲಿ ಕಾರ್ಮಿಕರ ಬಳಿ, ದಲಿತ ಕಾರ್ಮಿಕರ ಬಳಿ ಈ ರೀತಿಯಾಗಿ ಮಲ ಹೊರಿಸುವಂಥ ಕೆಲಸವನ್ನು ಮಾಡಿದ್ದಾರೆ ಅಂತ ಹೇಳಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಇಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಹಾಗೆ ನಗರ ಪಾಲಿಕೆಯ ಅಧಿಕಾರಿಗಳು ಈ ರೀತಿಯಾಗಿ ನಿರ್ಲಕ್ಷ್ಯವನ್ನು ತೋರ್ತಾ ಇರುವ ವಿಚಾರವಾಗಿ ಈ ರೀತಿಯಾಗಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕಾರ್ಮಿಕರ ಬಳಿ ಇದರ ಬಗ್ಗೆ ಕೇಳಿದ್ರೆ ನಮಗೆ ಈ ರೀತಿಯಾದಂಥ ಕೆಲಸ ಮಾಡಬಾರ್ದು ಅಂತ ಗೊತ್ತಿಲ್ಲ, ಹೊಟ್ಟೆಪಾಡಿಗಾಗಿ ಈ ಕೆಲಸವನ್ನ ಮಾಡಿದ್ದೇವೆ ಅಂತ ಹೇಳಿ ಕಾರ್ಮಿಕರು ಹೇಳಿರುವಂಥದ್ದು. ಇದು 3 ದಿನದಿಂದ ಕೆಲಸ ಮಾಡ್ತಿದ್ದೇವೆ ಅಂತ ಹೇಳಿ ದಲಿತ ಕಾರ್ಮಿಕರು ಹೇಳಿಕೆಯನ್ನ ನೀಡಿದ್ದಾರೆ. ಇಲ್ಲಿ ನಮಗೆ ಮಣ್ಣು ತುಂಬಬೇಕು ಅಂತ ಹೇಳಿ ಕರೆತಂದ್ರು, ಆದ್ರೆ ಇಲ್ಲಿ ಆಗ್ತಿರೋದೇ ಬೇರೆ. ನಮಗೆ ಈ ವಿಷಯದ ಬಗ್ಗೆ ಮಾಹಿತಿ ಇರಲಿಲ್ಲ ಅಂತ ಹೇಳಿ ಕಾರ್ಮಿಕರು ಹೇಳಿರುವಂಥದ್ದು. ಕೇವಲ ಹೊಟ್ಟೆಪಾಡಿಗಾಗಿ ಈ ಕೆಲಸವನ್ನ ಮಾಡ್ತಿದ್ದೇವೆ ಅಂತ ಹೇಳಿದ್ದಾರೆ. ಸದ್ಯ ಇದರ ಬಗ್ಗೆ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಸೂಕ್ತವಾಗಿ ಇದರ ಬಗ್ಗೆ ಕ್ರಮವನ್ನ ಕೈಗೊಳ್ಳಬೇಕು. ಇಂಜಿನಿಯರ್ಸ್ಗಳು ಇದೆಲ್ಲ ಗೊತ್ತಿದ್ರೂ ಕೂಡ ಇಂಥ ತಪ್ಪನ್ನ ಮಾಡಿದ್ದಾರೆ. ಹಾಗಾಗಿ ಅವರ ವಿರುದ್ಧ ಕ್ರಮ ಆಗಬೇಕು ಅಂತ ಹೇಳಿ ಈಗ ಒತ್ತಾಯ ಕೇಳಿ ಬರ್ತಾ ಇರುವಂತದ್ದು. ತುಮಕೂರು ನಗರದಲ್ಲಿ ಇಂತಹ ಅನಿಷ್ಟ ಪದ್ಧತಿಯೊಂದು ಬೆಳಕಿಗೆ ಬಂದಿರುವಂಥದ್ದು. ಈಗ ದೃಶ್ಯದಲ್ಲಿ ಕಾಣ್ತಾ ಇರೋ ರೀತಿಯಲ್ಲಿ ದಲಿತ ಕಾರ್ಮಿಕರು ಮೈಗೆ ಬಟ್ಟೆ ಹಾಕದೆ, ಕೈಗೆ ಯಾವುದೇ ಗ್ಲೌಸ್ಗಳಿಲ್ಲದೆ ಈ ರೀತಿಯಾಗಿ ಈ ಒಂದು ಕೆಲಸವನ್ನ ಮಾಡ್ತಿದ್ದಾರೆ. ಕೆಇಬಿ ಇಂಜಿನಿಯರ್ಸ್ಗಳ ಸಂಘದ ಆವರಣದಲ್ಲಿ ಈ ರೀತಿಯಾಗಿ ಘಟನೆ ನಡೆದಿರುವಂಥದ್ದು. ಇವರಿಗೆ ಮಣ್ಣು ಹೊರೋದಕ್ಕೆ ಬನ್ನಿ ಅಂತ ಕರೆಸಿ ಈ ರೀತಿಯಾದಂಥ ಕೆಲಸಗಳನ್ನ ಮಾಡಿಸಿದ್ದಾರೆ ಅನ್ನುವಂಥ ಆರೋಪ ವ್ಯಕ್ತವಾಗ್ತಾ ಇರುವಂಥದ್ದು. ಹಾಗಾಗಿ ತಕ್ಷಣವೇ ಇದರ ಬಗ್ಗೆ ಒಂದು ಕ್ರಮ ಆಗಬೇಕು.
ಯಾರೆಲ್ಲ ಈ ಕೆಲಸವನ್ನ ಮಾಡಿಸಿದ್ದಾರೆ ಇಂಜಿನಿಯರ್ಸ್ಗಳ ವಿರುದ್ಧ ಕ್ರಮ ಆಗಬೇಕು ಅಂತ ಹೇಳಿ ಒತ್ತಾಯ ಕೇಳಿ ಬರ್ತಾ ಇದೆ. ಇನ್ನೂ ಕೂಡ ಸ್ಥಳಕ್ಕೆ ಇಷ್ಟೆಲ್ಲ ಮಾಹಿತಿ ಕೊಟ್ಟರೂ ಕೂಡ ಅಧಿಕಾರಿಗಳು ಸ್ಥಳಕ್ಕೆ ಬರ್ತಾ ಇಲ್ಲ, ಇದರ ಬಗ್ಗೆ ಯಾವುದೇ ಕ್ರಮಗಳನ್ನ ಕೈಗೊಳ್ತಾ ಇಲ್ಲ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಮಂಜುನಾಥ್ ನೇರ ಸಂಪರ್ಕದಲ್ಲಿ ನೀಡ್ತಾ ಹೋಗ್ತಾರೆ. ಮಂಜುನಾಥ್, ಈ ಒಂದು ವಿಷಯದ ವಿಚಾರವಾಗಿ ಅಂತಂದ್ರೆ ಕಾರ್ಮಿಕರ ಕೈಯಲ್ಲಿ ಮಲ ಹೊರಿಸಿರುವ ವಿಚಾರವಾಗಿ ಮಾಹಿತಿಯನ್ನ ಕೊಟ್ಟರೂ ಕೂಡ ಅಧಿಕಾರಿಗಳು ಸ್ಥಳಕ್ಕೆ ಬಂದಿಲ್ಲ ಅಂತ ಹೇಳಲಾಗ್ತಾ ಇದೆ. ಇಷ್ಟೆಲ್ಲ ಆಕ್ರೋಶಕ್ಕೆ ಇದು ಕಾರಣವಾಗಿದ್ರು ಕೂಡ ಅಧಿಕಾರಿಗಳ ನಿರ್ಲಕ್ಷ್ಯ ಯಾಕೆ ಹಾಗಾದ್ರೆ? ಸುನಿಧಿ, ಏನು ತುಮಕೂರು ಜಿಲ್ಲೆಯಲ್ಲಿ ಇನ್ನೂ ಕೂಡ ಒಂದು ಮಲ ಹೊರುವಂತಹ ಪದ್ಧತಿ ಇನ್ನೂ ಕೂಡ ಜೀವಂತವಾಗಿದೆ ಅನ್ನೋದಕ್ಕೆ ಇದೊಂದು ನಿದರ್ಶನ ಅಂತಾನೆ ಹೇಳ್ಬೋದು. ಏನು ಸರ್ಕಾರ ಒಂದು 2013ರಲ್ಲೇ ಈ ಒಂದು ಮಲ ಹೊರುವಂತಹ ಒಂದು ಪದ್ಧತಿಯನ್ನ ಒಂದು ನಿಷೇಧವನ್ನ ಮಾಡಿ ಒಂದು ಕಾಯ್ದೆಯನ್ನು ಕೂಡ ಜಾರಿಗೆ ತಂದಿದೆ. ಆದ್ರೂ ಕೂಡ ಎಚ್ಚೆತ್ತುಕೊಳ್ಳದಲ್ಲೇ ಇಡೀ ಏನು ರಾಜ್ಯದಲ್ಲಿ ಅಲ್ಲಲ್ಲಿ ಇಂಥ ಘಟನೆಗಳು ಬೆಳಕಿಗೆ ಬರ್ತಾ ಇರೋದನ್ನ ನಾವು ಕಾಣ್ತಾ ಇದ್ದೀವಿ. ಏನು ತುಮಕೂರು ಜಿಲ್ಲೆಯಲ್ಲಿ ಇತ್ತೀಚೆಗೆ ಒಂದು ಪ್ರಕರಣ ಬೆಳಕಿಗೆ ಬಂದಿತ್ತು, ಏನು ಕೊರಟಗೆರೆಯಲ್ಲಿ. ಅದಾದ ಬಳಿಕ ಇದು ತುಮಕೂರು ನಗರದ ಹೃದಯ ಭಾಗದಲ್ಲಿ ಇಂಥದ್ದೊಂದು ಘಟನೆ ನಡೆದಿರ್ತಕ್ಕಂಥದ್ದು. ಇದು ಇಡೀ ನಾಗರಿಕರನ್ನ ಒಂದು ತಲೆ ತಗ್ಗಿಸುವಂತ ಒಂದು ಘಟನೆ ಅಂತಾನೆ ಹೇಳ್ಬೋದು. ಏನು ತುಮಕೂರು ನಗರದ ಒಂದು KB ಇಂಜಿನಿಯರ್ಸ್ ಗಳ ಒಂದು ಸಂಘ ಏನಿದೆ, ಆ ಸಂಘದ ಏನು ಕಟ್ಟಡದ ಒಳಗಡೆ ಇರ್ತಕ್ಕಂಥ ಒಂದು ಫಿಟ್ ಗುಂಡಿಯ ಒಂದು ಶೌಚದಿಂದ ಬಂದಿರತಕ್ಕಂಥ ಒಂದು ಮಲವನ್ನ ಅಲ್ಲಿನ ಒಂದು 4 ಜನ ದಲಿತ ಕಾರ್ಮಿಕರಿಂದ ಅದನ್ನ ಸ್ವಚ್ಛಗೊಳಿಸ್ತಾ ಇರ್ತಕ್ಕಂಥ ಒಂದು ಘಟನೆ ಇದು ಬೆಳಕಿಗೆ ಬಂದಿರತಕ್ಕಂಥದ್ದು. ಏನ್ ನಿನ್ನೆ ಸಂಜೆ ಈ ಒಂದು ಘಟನೆ ನಡೆಯುತ್ತೆ. ಅಲ್ಲಿ ಏನು 4 ಜನ ಏನು ದಲಿತ ಕಾರ್ಮಿಕರು ಒಂದು ಮಲವನ್ನ ಏನು ಟ್ರ್ಯಾಕ್ಟರ್ಗೆ ಒಂದು ತುಂಬ್ತಾ ಇರ್ತಕ್ಕಂಥ ಒಂದು ಘಟನೆ ಬೆಳಕಿಗೆ ಬಂದಿರತಕ್ಕಂಥದ್ದು. ಏನು ಅವರು ಬರಿಗೈಯಲ್ಲಿ ಯಾವುದೇ ರೀತಿಯ ಒಂದು ರಕ್ಷಾ ಕವಚಗಳಿಲ್ದಲೆ ಅದನ್ನ ಏನು ಟ್ರ್ಯಾಕ್ಟರ್ಗೆ ಒಂದು ತುಂಬುವಂತ ಒಂದು ಕೆಲಸವನ್ನ ಮಾಡ್ತಾ ಇರ್ತಾರೆ. ಅವ್ರನ್ನ ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ಇದನ್ನ ನಮ್ಗೆ ಒಬ್ರು ಇಂಜಿನಿಯರ್ ಅವರು ಈ ಒಂದು ಕೆಲಸಕ್ಕೆ ನಮ್ಗೆ ನೇಮಕ ಮಾಡಿದ್ದಾರೆ ಅಂತಕ್ಕಂಥದ್ದಾಗಿ ಅವರು ಹೇಳ್ಕೊಂಡಂಥದ್ದು. ಜೊತೆಗೆ ನಮ್ಗೆ ಯಾವುದೇ ರೀತಿಯ ಏನು ಮಕ್ಕಳು ಮರಿ ಜೀವನೋಪಾಯಕ್ಕಾಗಿ ಒಂದು ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ ಅಂತಕ್ಕಂಥದ್ದಾಗಿ ಕೂಡ ಒಂದು ಅಸಹಾಯಕತೆಯನ್ನ ತೋಡ್ಕೊಳ್ತಾರೆ. ಜೊತೆಗೆ ಅವ್ರಿಗೆ ಅಲ್ಲಿ ಮಣ್ಣು ಇದೆ, ಅದನ್ನ ಡಂಪ್ ಮಾಡ್ಬೇಕು ಅಂತಕ್ಕಂಥದ್ದಾಗಿ ಹೇಳಿ ಕರೆತಂದು ಅಲ್ಲಿ ಒಂದು ಮಲವನ್ನ ಸ್ವಚ್ಛಗೊಳಿಸುವಂತ ಒಂದು ಕೆಲಸವನ್ನ ಮಾಡಿದ್ದಾರೆ ಅಂತಕ್ಕಂಥದ್ದಾಗಿ ಅವರು ಹೇಳ್ಕೊಂಡಿರ್ತಕ್ಕಂಥದ್ದು. ಹೀಗಾಗಿ ಅಲ್ಲಿ ಏನು ದಲಿತ ಸಂಘಟನೆಗಳು ಏನಿದ್ರು ಅವರು ಇದನ್ನ ಗಮನಿಸಿ ಇದ್ರ ವಿರುದ್ಧ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕೂಡಲೇ ಈ ಒಂದು ಅಧಿಕಾರಿಗಳು ಇದಕ್ಕೆ ಸ್ಥಳಕ್ಕೆ ಬಂದು ಇದಕ್ಕೆ ಕ್ರಮ ವಹಿಸಬೇಕು ಅಂತಕ್ಕಂಥದ್ದಾಗಿ ಸಾಕಷ್ಟು ಅಧಿಕಾರಿಗಳಿಗೆ ಒಂದು ಫೋನ್ ಅನ್ನು ಕೂಡ ಮಾಡ್ತಾರೆ. ಆದ್ರೆ ಯಾವುದೇ ಅಧಿಕಾರಿಗಳು ಇದಕ್ಕೆ ಸ್ಪಂದಿಸಿಲ್ಲ ಅಂತಕ್ಕಂಥದ್ದಾಗಿ ಈಗ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇಂಥ ಒಂದು ಅನಿಷ್ಟ ಪದ್ಧತಿ ಒಂದು ತುಮಕೂರು ಹೃದಯ ಭಾಗದಲ್ಲಿ ನಡೀತಾ ಇದ್ರು ಕೂಡ ಯಾವುದೇ ಅಧಿಕಾರಿಗಳು ಇದಕ್ಕೆ ಸ್ಪಂದಿಸಲಿಲ್ಲ, ಸ್ಥಳಕ್ಕೆ ಬರ್ಲಿಲ್ಲ ಅಂತಕ್ಕಂಥದ್ದಾಗಿ ಈಗ ದಲಿತ ಮುಖಂಡರುಗಳು ಒಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಅವ್ರೇನು 4 ದಲಿತ ಕಾರ್ಮಿಕರನ್ನ ಈ ಒಂದು ಕೆಲಸಕ್ಕೆ ನಿಯೋಜನೆಗೊಳಿಸಿದ್ರು, ಅವ್ರಗಳಿಗೆ ಈಗ ಒಂದು ನ್ಯಾಯವನ್ನು ಒದಗಿಸಬೇಕು. ಜೊತೆಗೆ ಯಾರು ಇದಕ್ಕೆ ನಿಯೋಜನೆ ಮಾಡಿದ್ರು ಅವ್ರಗಳಿಗೆ ಒಂದು ಕಾನೂನು ಕ್ರಮವನ್ನ ಕೈಗೊಳ್ಳಬೇಕು ಅಂತಕ್ಕಂಥದ್ದಾಗಿ ಈಗ ದಲಿತ ಸಂಘಟನೆಗಳು ಮತ್ತು ಮುಖಂಡರುಗಳು ಈಗ ಒತ್ತಾಯವನ್ನ ಮಾಡ್ತಕ್ಕಂಥದ್ದು. ಜೊತೆಗೆ ಈ ಒಂದು ಏನಿದೆ ಮಲ ಹೊರುವಂತ ಪದ್ಧತಿ ಏನಿದೆ, ಇಲ್ಲಿ ಯಾರೊಬ್ರು ಕೂಡ ಯಾವುದೇ ಮನುಷ್ಯ ದಲಿತರಾಗಿರ್ಲಿ ಅಥವಾ ಯಾವುದೇ ಮಾನವನಿಂದ ಬರಿಗೈಯಲ್ಲಿ ಒಂದು ಚರಂಡಿ ಇರ್ಬೋದು ಮತ್ತು ಯಾವುದೇ ಅನೈರ್ಮಲ್ಯ ಒಂದು ಚಟುವಟಿಕೆಗೆ ತೊಡಗಿಸಬಾರದು ಅಂತಕ್ಕಂಥ ಒಂದು ಕಠಿಣವಾದಂತಹ ಒಂದು ಕಾನೂನು ಇದ್ರೂ ಕೂಡ ಎಗ್ಗಿಲ್ದೆ ಇಂಥದ್ದೊಂದು ಚಟುವಟಿಕೆಗಳು ಅಲ್ಲಲ್ಲೇ ನಡೀತಾ ಇರ್ತಕ್ಕಂಥದ್ದು. ಇದನ್ನ ಸಂಪೂರ್ಣವಾಗಿ ಸರ್ಕಾರ ಇದನ್ನ ನಿಷೇಧ ಮಾಡಬೇಕು. ಮತ್ತೆ ಅಂತ ಯಾರು ಇದಕ್ಕೆ ನಿಯೋಜನೆಗೊಳಿಸ್ತಾರೆ ಅಂತವ್ರ ವಿರುದ್ಧ ಒಂದು ಕಠಿಣವಾದಂತ ಒಂದು ಕ್ರಮವನ್ನ ಕೈಗೊಳ್ಬೇಕು ಅಂತಕ್ಕಂಥದ್ದಾಗಿ ಈಗ ನಾಗರಿಕರು ಒಂದು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಸುನಿಧಿ, ಹಾಗೆ ಮಂಜುನಾಥ್, ಇಷ್ಟೆಲ್ಲ ಇದು ಸುದ್ದಿ ವೈರಲ್ ಆಗ್ತಾ ಇದೆ, ಇಷ್ಟೆಲ್ಲ ಡಿಸ್ಕಷನ್ಗೆ ಕಾರಣವಾಗ್ತಾ ಇದೆ, ಆದ್ರೂ ಕೂಡ ಇದರ ಬಗ್ಗೆ ಯಾವುದೇ ಕ್ರಮವಿಲ್ಲ. ಇದನ್ನ ನೋಡಿದಾಗ ಇದನ್ನ ಮುಚ್ಚಿ ಹಾಕುವಂತ ಪ್ರಯತ್ನ ಏನಾದ್ರೂ ನಡೀತಿದೆ ಅನ್ಸುತ್ತಾ? ಸುನಿಧಿ, ಏನಂದ್ರೆ ಇಂಥ ಪ್ರಕರಣಗಳು ಅಲ್ಲಲ್ಲೇ ನಡೀತಾ ಇರ್ತವೆ. ಆದ್ರೆ ಅಧಿಕಾರಿಗಳ ನಿರ್ಲಕ್ಷ್ಯತೆಯಿಂದ ಇಂಥ ಘಟನೆಗಳು ಪದೇ ಪದೇ ಬೆಳಕಿಗೆ ಬರ್ತಾ ಇರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೇವೆ. ಆದ್ರೆ ಯಾರು ಅಧಿಕಾರಿಗಳು ಇದಕ್ಕೆ ಇಚ್ಛಾಶಕ್ತಿಯನ್ನ ತೆಗೆದುಕೊಳ್ಳೋದಿಲ್ಲ. ಇದೊಂದು ಅನಿಷ್ಟ ಪದ್ಧತಿ ಅಂತ ತಿಳಿದಿದ್ರು ಕೂಡ ಅಧಿಕಾರಿಗಳು ಇಂಥ ಒಂದು ಅನಿಷ್ಟ ಪದ್ಧತಿಯನ್ನ ಒಂದು ನಿರ್ಮೂಲನೆ ಮಾಡ್ಲಿಕ್ಕೆ ಯಾರು ಕೂಡ ಮುಂದಾಗ್ತಿಲ್ಲ ಅಂತಕ್ಕಂಥದ್ದು ಇಲ್ಲಿ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರ್ತಕ್ಕಂಥದ್ದು. ಯಾಕೆಂದ್ರೆ ಸ್ವತಃ ಕಾರ್ಮಿಕರೇ ಹೇಳ್ತಾರೆ, ಈ ತರದ ಘಟನೆಗಳು ಅಲ್ಲಲ್ಲಿ ನಾವು ಇಂಥ ಕೆಲಸಗಳನ್ನ ನಾವು ಮಾಡ್ತಾನೆ ಇರ್ತೀವಿ, ಇದುವರೆಗೂ ಕೂಡ ಯಾರು ನಮಗೆ ಇದನ್ನ ಹೇಳೇ ಇಲ್ಲ, ಈ ಕೆಲಸವನ್ನ ಮಾಡಬಾರ್ದು ಅಂತಕ್ಕಂಥ ಅರಿವು ಕೂಡ ನಮ್ಗಿಲ್ಲ ಅಂತಕ್ಕಂಥದಾಗ ಹೇಳ್ತಾರೆ. ಹಾಗಾಗಿ ಅಧಿಕಾರಿಗಳು ಇಚ್ಛಾಶಕ್ತಿ ಇಲ್ಲಿ ಅವರ ಕೊರತೆ ಇಲ್ಲಿ ಎದ್ದು ಕಾಣ್ತಾ ಇದೆ. ಜೊತೆಗೆ ನಿನ್ನೆ ನಡೆದಂತ ಒಂದು ಘಟನೆಯಲ್ಲೂ ಕೂಡ ಏನು ಅವ್ರಿಗೆ ಗಮನಕ್ಕೆ ತಂದ್ರು ಕೂಡ ಯಾರೊಬ್ರು ಕೂಡ ಸ್ಥಳಕ್ಕೆ ಬರುವಂತ ಒಂದು ಪ್ರಯತ್ನವನ್ನು ಮಾಡೋದಿಲ್ಲ. ಜೊತೆಗೆ ಇಂಥ ಘಟನೆಗಳು ನಡೆದಾಗ ಇದನ್ನ ಏನು ಬೇರೆ ರೀತಿಯಲ್ಲಿ ಅದನ್ನ ಮುಚ್ಚಾಕುವಂತ ಒಂದು ಪ್ರಯತ್ನಗಳನ್ನು ಕೂಡ ಮಾಡ್ತಾ ಹೋಗ್ತಾರೆ. ಹಿಂದೆ ನಡೆದಂತ ಕೆಲವು ಘಟನೆಗಳಲ್ಲೂ ಕೂಡ ಇದೇ ರೀತಿ ಅದನ್ನ ದಾರಿ ತಪ್ಪಿಸುವಂತ ಒಂದು ಕೆಲಸವನ್ನ ಮಾಡೋದು, ಅಧಿಕಾರಿಗಳು
ಅದನ್ನ ನಮ್ಮ ತಲೆಗೆ ಬರುತ್ತೆ ಇಂಥ ವಿಚಾರಗಳು ಅನ್ನೋಂಥ ಕಾರಣಕ್ಕೆ ಇದನ್ನ ಬೇರೆ ಬೇರೆ ರೀತಿಯಲ್ಲಿ ಕತೆ ಕಟ್ಟಿ ಅದನ್ನ ಮುಚ್ಚಿ ಹಾಕುವಂತ ಒಂದು ಪ್ರಯತ್ನಗಳನ್ನು ಕೂಡ ಅಧಿಕಾರಿಗಳು ಮಾಡುವಂತ ಒಂದು ಪ್ರಯತ್ನನ ಮಾಡ್ತಾರೆ. ಆದ್ರೆ ವಾಸ್ತವವಾಗಿ ಇವೆಲ್ಲವೂ ಕೂಡ ಒಂದು ವಿಜುವಲ್ ಸಾಕ್ಷಿಗಳು ಎಲ್ಲವೂ ಕೂಡ ಇರೋದ್ರಿಂದ ಇಂಥ ಘಟನೆಗಳಲ್ಲಿ ಕೆಲವಕ್ಕೆ ಮಾತ್ರ ಇವಕ್ಕೆ ನ್ಯಾಯ ಸಿಗ್ತಕ್ಕಂಥದ್ದು. ಜೊತೆಗೆ ಈ ಏನಿದು ಅನಿಷ್ಟ ಪದ್ಧತಿ ಇದೇನಿದೆ ಇದು ಸಂಪೂರ್ಣವಾಗಿ ಒಂದು ನಿರ್ಮೂಲನೆ ಆಗ್ಬೇಕು. ಯಾಕೆಂದ್ರೆ ಇದು ಇಡೀ ನಾಗರಿಕ ಸಮಾಜ ಒಂದು ತಲೆ ತಗ್ಸುವಂತ ಒಂದು ಘಟನೆ ಇದು. ಯಾಕಂತಂದ್ರೆ ಅದು ಒಂದು ಅನೈರ್ಮಲ್ಯವಾಗಿರ್ತಕ್ಕಂಥ ಒಂದು ಶೌಚಾಲಯವನ್ನ ಒಂದು ಸ್ವಚ್ಛಗೊಳಿಸುವಂಥದ್ದು ಅವ್ರಿಗೆ ಸಾಕಷ್ಟು ಸಾಂಕ್ರಾಮಿಕ ರೋಗಗಳು ಕೂಡ ಹರಡುತ್ತೆ. ಹೀಗಾಗಿ ಒಂದು ಮನುಷ್ಯನ ಒಂದು ಆರೋಗ್ಯವನ್ನ ರಕ್ಷಣೆ ಮಾಡಬೇಕಾದಂಥದ್ದು ಒಂದು ಸರ್ಕಾರದ ಕರ್ತವ್ಯ ಕೂಡ ಆಗಿರುತ್ತೆ, ಜೊತೆಗೆ ಅಧಿಕಾರಿಗಳ ಕರ್ತವ್ಯ ಆಗಿರುತ್ತೆ. ಈ ಹಿನ್ನೆಲೆಯಲ್ಲಿ ಇಂಥವ್ರಿಗೆ ಕಡಿವಾಣ ಹಾಕ್ಬೇಕಾಗ್ತಕ್ಕಂಥದ್ದು ಒಂದು ಅಧಿಕಾರಿಗಳ ಜವಾಬ್ದಾರಿ ಮತ್ತು ಸರ್ಕಾರದ ಜವಾಬ್ದಾರಿ. ಈ ನಿಟ್ಟಿನಲ್ಲಿ ಇಂಥ ಒಂದು ಏನು ಮಲವರುವಂತಹ ಒಂದು ಪದ್ಧತಿಗಳು ಆಧುನಿಕ ಕಾಲದಲ್ಲೂ ಕೂಡ ಇನ್ನು ಜೀವಂತವಾಗಿದೆ ಅನ್ನತಕ್ಕಂಥದ್ದು ಇದು ಇಡೀ ನಾಗರಿಕ ಸಮಾಜನೇ ಒಂದು ತಲೆ ತಗ್ಸುವಂತ ಒಂದು ಘಟನೆ ಅಂತಾನೆ ಹೇಳ್ಬೋದು ಸುನಿಧಿ. ಹಾಗೆ ಮಂಜುನಾಥ್, ಇಲ್ಲಿ ಕಾರ್ಮಿಕರನ್ನ ನಿಯೋಜನೆ ಮಾಡಿರುವಂತ ಇಂಜಿನಿಯರ್ಗಳೇನಿದ್ದಾರೆ ಅವರು ಇದ್ರ ಬಗ್ಗೆ ಏನಾದ್ರೂ ಪ್ರತಿಕ್ರಿಯೆಯನ್ನ ನೀಡಿದ್ದಾರಾ, ಮಾತನಾಡಿದ್ದಾರಾ? ಸುನಿಧಿ, ಏನು ನಿನ್ನೆ ನಾವು ಸಾಕಷ್ಟು ಜನರನ್ನ ಅಲ್ಲಿ ಯಾರು ಇದಕ್ಕೆ ನಿಯೋಜನೆ ಮಾಡಿದ್ದಾರೆ ಅಂತಕ್ಕಂಥದ್ದಾಗಿ ಅವ್ರನ್ನ ಸಂಪರ್ಕಿಸುವಂತ ಒಂದು ಪ್ರಯತ್ನವನ್ನ ಮಾಡಿದ್ವಿ. ಆದ್ರೆ ಅಲ್ಲಿನ ಕಾರ್ಮಿಕರೇನು 4 ಇದ್ರು, ಇವರೆಲ್ಲರೂ ಕೂಡ ನಮಗೆ ಒಬ್ರು ಇಂಜಿನಿಯರ್ ಹೇಳಿದ್ರು ಅಂತಕ್ಕಂಥದ್ದಾಗಿ ಕೆಲಸಕ್ಕೆ ನಮ್ಮನ್ನ ನಿಯೋಜನೆ ಮಾಡಿದ್ದಾರೆ ಅಂತಕ್ಕಂಥದ್ದಾಗಿ ಅವ್ರು ಹೇಳಿದ್ರು. ಆದ್ರೆ ಅವ್ರು ಯಾವ ಇಂಜಿನಿಯರ್ ಅಂತಕ್ಕಂಥದ್ದಾಗಿ ಅವ್ರಿಗೆ ಮಾಹಿತಿ ಇರ್ಲಿಲ್ಲ. ಅವ್ರ ಫೋನ್ ನಲ್ಲಿ ಒಂದು ಕೆಲಸವನ್ನ ನನಗೆ ಹೇಳಿದ್ರು, ಹಂಗಾಗಿ ನಾವು ಬಂದ್ ಮಾಡ್ತಾ ಇದೀವಿ, ನಮಗೆ ಬಂದು ಕೂಲಿಯನ್ನ ಕೊಡ್ತೇವೆ, ಅದನ್ನ ಹೋಗಿ ಅದು ಮಣ್ಣಿದೆ ಅಲ್ಲಿ ಅದನ್ನ ಕ್ಲಿಯರ್ ಮಾಡಿ ಅಂತಕ್ಕಂಥದ್ದು ಹೇಳಿದ್ದಾರೆ ಅಂತಂದ್ರು. ಆದ್ರೆ ಅಲ್ಲಿ ಇಂಜಿನಿಯರ್ಗಳ ಒಂದು ಸಂಘ ಏನಿದೆ, ಈ ಒಂದು ಸಂಘದ ಒಂದು ಕಟ್ಟಡ ಅದು, ಅಲ್ಲಿ ಮದುವೆ ಈ ತರದ ಕಾರ್ಯಕ್ರಮಗಳು ಕೂಡ ಎಲ್ಲ ನಡೆಯುತ್ತೆ. ಹೀಗಾಗಿ ಏನ್ ಇಂಜಿನಿಯರ್ಗಳ ಒಂದು ಸಂಘ ಏನಿದೆ ಆ ಸಂಘವೇ ಇದಕ್ಕೆ ನೇರವಾಗಿ ಹೊಣೆ ಆಗತ್ತೆ. ಹಂಗಾಗಿ ಇದ್ರ ಹೊಣೆಯನ್ನ ಸಂಪೂರ್ಣವಾಗಿ ಅವರು ತೆಗೆದುಕೊಳ್ಬೇಕಾಗತ್ತೆ. ಮತ್ತೆ ಇದರ ಕ್ರಮವನ್ನು ಕೂಡ ಅವ್ರ ಮೇಲೆ ಕೈಗೊಳ್ಬೇಕಾದಂತ ಅನಿವಾರ್ಯತೆ ಈಗ ಸರ್ಕಾರಕ್ಕೆ ಇರ್ತಕ್ಕಂಥದ್ದು. ಇವ್ರು ಮತ್ತೆ ಏನ್ ಅಧಿಕಾರಿಗಳಿದ್ದಾರೆ ಇವರು ಕೂಡಲೇ ಈಗ ಅವರ ಇಂಜಿನಿಯರ್ಗಳ ಮೇಲೆ ಒಂದು ಶಿಸ್ತು ಕ್ರಮವನ್ನ ಕೈಗೊಳ್ಬೇಕಂತ ಈಗ ಸಂಘಟನೆಗಳು ಕೂಡ ಒತ್ತಾಯವನ್ನ ಮಾಡ್ತಕ್ಕಂಥದ್ದು. ಜೊತೆಗೆ ಅವ್ರು ಏನಿದ್ದಾರೆ ಈ ಇಂಜಿನಿಯರ್ಗಳು ಇದುವರೆಗೂ ಕೂಡ ಒಂದು ಸಂಪರ್ಕಕ್ಕೆ ಸಿಕ್ಕಿಲ್ಲ. ಈ ಬಗ್ಗೆ ಯಾರು ನಿಯೋಜನೆ ಮಾಡಿದ್ರು ಏನು ಅಂತಕ್ಕಂಥದ್ದಾಗಿ ಕೂಡ ಯಾರು ಹೇಳ್ತಾ ಇಲ್ಲ. ಆದ್ರೆ ಏನಲ್ಲಿ ಕಾರ್ಮಿಕರು ಹೇಳೋ ಪ್ರಕಾರ ಇಂಜಿನಿಯರ್ಗಳೇ ನಮಗೆ ಈ ಒಂದು ಕೆಲಸವನ್ನ ಹೇಳಿದ್ರು, ಹಾಗಾಗಿ ನಾವು ಬಂದು ಈ ಒಂದು ಕೆಲಸವನ್ನ ಮಾಡ್ತಾ ಇದ್ದೇವೆ ಅಂತಕ್ಕಂಥದ್ದಾಗಿ ಹೇಳಿದ್ದಾರೆ. ಸುನಿಧಿ, ಧನ್ಯವಾದಗಳು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ. ಇಷ್ಟೊಂದು ಆಕ್ರೋಶಕ್ಕೆ ಕಾರಣವಾಗ್ತಾ ಇರುವಂಥ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದರ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಬೇಕು, ಮಾತನಾಡಬೇಕು ಅಂತ ಹೇಳಿ ಜಿಲ್ಲಾಧಿಕಾರಿಗಳಿಗೆ ಹಾಗೆ ಮಹಾನಗರ ಪಾಲಿಕೆ ತುಮಕೂರು ಮಹಾನಗರ ಪಾಲಿಕೆ ಆಯುಕ್ತರಿಗೆ ಸಂಪರ್ಕ ಮಾಡೋದಕ್ಕೆ, ಅವರೊಂದಿಗೆ ಮಾತನಾಡೋದಕ್ಕೆ ಪ್ರಯತ್ನವನ್ನು ಮಾಡಿದ್ವಿ. ಆದರೆ ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ. ಹಾಗಾಗಿ ಈ ಒಂದು ಪ್ರಕರಣ ಏನಿದೆ, ಮಲ ಹೋರಿಸುವಂಥ ಪ್ರಕರಣ, ಇದು ಮಾಡಿಸುವಂತಿಲ್ಲ, ಇದರ ಬಗ್ಗೆ ನಿಷೇಧ ಹೇರಿದ್ದಾರೆ ಅನ್ನುವಂಥ ಮಾಹಿತಿ ಇದ್ರೂ ಕೂಡ ಇಂಜಿನಿಯರ್ಗಳು ಇಂಥ ತಪ್ಪನ್ನು ಮಾಡಿದ್ದಾರೋ ಅನ್ನುವಂಥ ಪ್ರಶ್ನೆಗಳು ಇಲ್ಲಿ ಉದ್ಭವ ಆಗುತ್ತೆ. ಕಾರ್ಮಿಕರಿಗಂತೂ ಇದರ ಬಗ್ಗೆ ಅರಿವಿರಲಿಲ್ಲ, ಕೇವಲ ಹೊಟ್ಟೆಪಾಡಿಗಾಗಿ ಹೇಳಿದ ಕೆಲಸವನ್ನ ಇವರು ಮಾಡಿದ್ದಾರೆ. ಆದರೆ ಇಂಜಿನಿಯರ್ಗಳಿಗೆ ಖಂಡಿತವಾಗಿಯೂ ಇದರ ಬಗ್ಗೆ ಮಾಹಿತಿ ಇರುತ್ತೆ. ಆದರೆ ಎಲ್ಲವನ್ನ ತಿಳಿದವರೇ ಇಂಥ ತಪ್ಪನ್ನ ಮಾಡಿರೋದಕ್ಕೆ ಇದರ ಬಗ್ಗೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಈ ರೀತಿಯಾದಂಥ ಪ್ರಕರಣಗಳು ಮೊದಲನೇ ಬಾರಿಯಲ್ಲ, ಮೊದಲು ಕೂಡ ಈ ರೀತಿಯಾಗಿ ಆಗಿದೆ. ಆದರೂ ಕೂಡ ಇದು ಪದೇ ಪದೇ ಈ ರೀತಿಯಾಗಿ ಮರುಕಳಿಸ್ತಾ ಇರೋದಕ್ಕೆ ಭಾರಿ ಆಕ್ರೋಶ ವ್ಯಕ್ತವಾಗ್ತಿದೆ.